ತಂದೆಯ ಮುಂದೆ ತಲೆ ಎತ್ತಿ ಮಾತನಾಡದ ಮಗ ತಾಯಿಯನ್ನ ದೇವರಂತೆ ಕಾಣುವಂತಹ ಮಕ್ಕಳು ಇತಿಹಾಸದಲ್ಲಿ ಯಾವತ್ತಿಗೂ ಕೂಡ ಸೋತಿರುವಂತಹ ಇತಿಹಾಸವೇ ಇಲ್ಲ. ಹಾಗಾಗಿ ಜೀವನದಲ್ಲಿ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡಿಕೊಳ್ಳುವುದನ್ನ ಮಕ್ಕಳು ಕಲಿತುಕೊಳ್ಳಬೇಕು. ದುಡಿಮೆ ಗೊತ್ತಿದ್ದವನಿಗೆ ಎಲ್ಲಿ ಬೇಕಾದರೂ ಕೂಡ ಕೆಲಸ ಎನ್ನುವುದು ಸಿಕ್ಕೇ ಸಿಗುತ್ತದೆ. ದುಡಿದು ತಿನ್ನುವುದನ್ನ ಮೊದಲು ಮಾನವನಾದವನು ಕಲಿತುಕೊಳ್ಳಬೇಕು. ತಾಳ್ಮೆ ಎಂಬ ಆಯುಧ, ಮೌನ ಎಂಬ ಕಿರೀಟ, ನಗು ಎಂಬ ಒಡವೆ ಧರಿಸಿದವರಿಗೆ ಜೀವನದಲ್ಲಿ ಯಾವತ್ತಿಗೂ ಕೂಡ ಸೋಲು ಎನ್ನುವುದೇ ಬರುವುದಿಲ್ಲ. ತಾಯಿಯಿಂದ ಉಸಿರು ಬರುತ್ತದೆ, ತಂದೆಯಿಂದ ಹೆಸರು ಬರುತ್ತದೆ. ಆದರೆ ಒಬ್ಬ ಗುರುವಿನಿಂದ ಮಾತ್ರ ಉಸಿರು ಇರುವವರೆಗೂ ಕೂಡ ಹೆಸರು ಇರುವ ವಿದ್ಯೆ ಬರುತ್ತದೆ. ಶಿಕ್ಷಣ ಎನ್ನುವುದು ತುಂಬಾನೇ ಮಹತ್ವವಾದದ್ದು. ಅದನ್ನು ಪಡೆದುಕೊಂಡವರು ಜೀವನದಲ್ಲಿ ಉನ್ನತವಾಗಿರುವಂತಹ ಹಂತಕ್ಕೆ ತಲುಪಿದ್ದಾರೆ. ಹಣ ಇದ್ದರೆ ಗುರುತಿಸುತ್ತಾರೆ, ಗುಣ ಇದ್ದರೆ ಪ್ರೀತಿಸುತ್ತಾರೆ. ತುಳಿಯೋಕೆ ವೈರಿಗಳು ಇದ್ದರೆ ಬೆಳೆಸೋಕೆ ಭಗವಂತ ಇದ್ದೇ ಇರುತ್ತಾನೆ ಎನ್ನುವುದನ್ನು ಮರೆಯಬೇಡಿ. ಪ್ರೀತಿ ಇಲ್ಲದ ಕಡೆ ಆಸೆ ಪಡಬಾರದು. ಬೆಲೆ ಇಲ್ಲದ ಕಡೆ ಮಾತನಾಡುವುದಕ್ಕೆ ಹೋಗಬಾರದು. ದೂರ ಇಟ್ಟವರ ಹತ್ತಿರ ಹೋಗಲೇಬಾರದು. ನಿನ್ನ ಕಡೆಗಣಿಸಿದವರನ್ನ ಎದುರು ನೋಡಲೇಬಾರದು. ನಮಗೆ ಸಿಗದೇ ಇರುವುದರ ಮೇಲೆ ಆಸೆಯನ್ನು ಎಂದಿಗೂ ಕೂಡ ಪಡುವುದಕ್ಕೆ ಹೋಗಲೇಬಾರದು. ಜೀವನದಲ್ಲಿ ನೀನು ಏನು ಸಾಧನೆ ಮಾಡಿದ್ದೀಯಾ ಅಂತ ಯಾರಾದರೂ ಕೇಳಿದರೆ ಕೋಟಿ ರೂಪಾಯಿ ಸಂಪಾದಿಸಿದ್ದೀನಿ ಅಂತ ಹೇಳುವವನಿಗಿಂತ ತಂದೆ ತಾಯಿಯ ಕಣ್ಣಲ್ಲಿ ಕಣ್ಣೀರು ಬರದೇ ಇರುವ ಹಾಗೆ ನೋಡಿಕೊಳ್ಳುತ್ತಾ ಇದ್ದೀನಿ ಅಂತ ಹೇಳುವವನೇ ನಿಜವಾದ ಶ್ರೀಮಂತ ವ್ಯಕ್ತಿ. ಹಾಗಾಗಿ ನಿಜವಾಗಿಯೂ ಕೂಡ ನೀವು ನಿಮ್ಮ ತಂದೆ ತಾಯಿಗಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುವುದನ್ನು ಕಲಿತುಕೊಳ್ಳಬೇಕು. ನಮ್ಮ ಕಣ್ಣಿಗೆ ಕಾಣುವಂತಹ ನಿಜವಾದ ದೇವರು ಯಾರಾದರೂ ಇದ್ದರೆ ಅದು ತಂದೆ ತಾಯಿಗಳು ಮಾತ್ರ ಆಗಿರುತ್ತಾರೆ ಎನ್ನುವುದನ್ನು ಮರೆಯಲೇಬೇಡಿ. ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಳುವುದನ್ನು ಮಕ್ಕಳಾದವರು ಕಲಿತುಕೊಂಡಾಗ ಮಕ್ಕಳ ಜೀವನದಲ್ಲಿ ಉನ್ನತವಾಗಿರುವಂತಹ ಹಂತಕ್ಕೆ ತಲುಪುವವರೆಗೂ ಕೂಡ ನೀವು ಮಾಡಿರುವಂತಹ ಪುಣ್ಯ ನಿಮ್ಮನ್ನು ಕಾದೇ ಕಾಯುತ್ತದೆ. ಗೌರವ ಎನ್ನುವುದು ಹಣ, ಆಸ್ತಿ, ಅಂತಸ್ತು ನೋಡಿ ಕೊಡುವುದಿಲ್ಲ. ನಿನ್ನ ಹತ್ತಿರ ಏನಿಲ್ಲದೆ ಇದ್ದರೂ ಕೂಡ ನಿನ್ನ ಮಾತಿಗೆ, ನಿನ್ನ ಗುಣಕ್ಕೆ, ನಿನ್ನ ಪ್ರೀತಿಗೆ ಕೊಡುವುದೇ ನಿಜವಾದ ಗೌರವ ಎನ್ನುವುದನ್ನು ಮರೆಯಬೇಡಿ. ಈ ಕಾಲದಲ್ಲಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡುವವರಿಗೆ ಪ್ರೀತಿ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ. ಆದರೆ ಪ್ರಾಣ ಹೋಗುವಷ್ಟು ನೋವು ಮಾತ್ರ ಸಿಕ್ಕೇ ಸಿಗುತ್ತದೆ. ಜೀವನದಲ್ಲಿ ಯಾರನ್ನೂ ಕೂಡ ಅತಿಯಾಗಿ ತಲೆಗೆ ಹಚ್ಚಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಅಗತ್ಯ ಇದ್ದಾಗ ಬರುವವರನ್ನು ಎಂದಿಗೂ ಕೂಡ ನಂಬಬೇಡಿ. ಬೇಕಾದಾಗ ಬರುವವರ ಹಿಂದೆ ಎಂದಿಗೂ ಕೂಡ ಹೋಗಲೇಬೇಡಿ. ಬೇಡ ಅಂತ ಹೋಗುವವರನ್ನ ನೆನಪಿಸಿ ಕೂರಬೇಡಿ. ನಿನ್ನ ನಂಬಿ ಬಂದವರನ್ನ ಕೊನೆಯವರೆಗೂ ಕೂಡ ಕೈ ಬಿಡುವುದಕ್ಕೆ ಹೋಗಲೇಬೇಡಿ. ಸುಳ್ಳು ಹೇಳಿ ಒಳ್ಳೆಯವನು ಎಂದು ಕರೆಸಿಕೊಳ್ಳುವ ಬದಲು ಸತ್ಯವನ್ನ ಹೇಳಿ ಕೆಟ್ಟವನಾದರೂ ಕೂಡ ಪರವಾಗಿಲ್ಲ. ಏಕೆಂದರೆ ಸುಳ್ಳಿನ ಮುಖವಾಡ ಒಂದಲ್ಲ ಒಂದು ದಿನ ಕಳಚಿ ಬೀಳುತ್ತದೆ. ಮುಖವಾಡ ಇಲ್ಲದೆ ಇರುವಂತಹ ಸತ್ಯ ಶಾಶ್ವತವಾಗಿ ಹೃದಯದಲ್ಲಿ ಇರುತ್ತದೆ. ಹಾಗಾಗಿ ಸತ್ಯವನ್ನ ನುಡಿಯುವುದನ್ನ ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಬಡವ ದುಡ್ಡಿಗಾಗಿ ಕತ್ತೆಯಂತೆ ದುಡಿಯುತ್ತಾನೆ. ಶ್ರೀಮಂತ ದುಡ್ಡನ್ನ ಕತ್ತೆಯಂತಲೂ ಕೂಡ ಕಡೆಯಾಗಿ ದುಡಿಸಿಕೊಳ್ಳುತ್ತಾನೆ. ಅದಕ್ಕಾಗಿ ಶ್ರೀಮಂತ ಮತ್ತಷ್ಟು ಶ್ರೀಮಂತನಾಗುತ್ತಾನೆ, ಬಡವ ಮತ್ತಷ್ಟು ಬಡವನಾಗಿಯೇ ಉಳಿದಿದ್ದಾನೆ. ಹಣ ಇಲ್ಲದೆ ಇದ್ದಾಗ ಮಕ್ಕಳನ್ನು ಸಾಕೋಕೆ ತುಂಬ ಸುಲಭ. ಅದೇ ಹಣ ಇದ್ದಾಗ ಮಕ್ಕಳನ್ನು ಸಾಕುವುದು ತುಂಬಾ ಕಷ್ಟವಾಗುತ್ತದೆ. ಈ ಜೀವನವನ್ನು ಅನುಭವಿಸಿದವರಿಗೆ ಮಾತ್ರ ಅದು ಗೊತ್ತಾಗುವುದು. ಸಂಬಂಧ ಹೇಗಿರಬೇಕು ಅಂದರೆ ಮಾತನಾಡಿದರೆ ಸಂತೋಷ ಆಗಬೇಕು, ಕೋಪ ಮಾಡಿಕೊಂಡರೆ ಭಯ ಆಗಬೇಕು, ಕಷ್ಟ ಹೇಳಿಕೊಂಡರೆ ಸಮಾಧಾನ ಆಗಬೇಕು, ತಪ್ಪು ಆದರೆ ಜೊತೆಗೂಡಿ ಪರಿಹರಿಸಬೇಕು. ಹಾಗಿರಬೇಕು ಸಂಬಂಧ. ಇಲ್ಲವಾದರೆ ಅದು ಸಂಬಂಧ ಎನಿಸಿಕೊಳ್ಳುವುದಕ್ಕೆ ಅಸಾಧ್ಯ. ದುಡಿಯುತ್ತಿದ್ದಾಗ ದುಡ್ಡನ್ನು ನೀನು ಉಳಿಸಿದರೆ ಮುಂದೊಂದು ದಿನ ದುಡಿಯದಿದ್ದಾಗ ದುಡ್ಡು ನಿನ್ನನ್ನು ಉಳಿಸುತ್ತದೆ ಜೀವನದಲ್ಲಿ. ಹಾಗಾಗಿ ಬೇಕಾಬಿಟ್ಟಿಯಾಗಿ ಎಂದಿಗೂ ಕೂಡ ಖರ್ಚನ್ನು ವ್ಯಯವನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಯಾವುದು ಅವಶ್ಯಕತೆ ಇರುತ್ತದೆಯೋ ಅದನ್ನು ಮಾತ್ರ ತೆಗೆದುಕೊಳ್ಳಿ. ಯಾವುದಕ್ಕೆ ನೀವು ವ್ಯಯವನ್ನು ಮಾಡಬೇಕೋ ಅದಕ್ಕೆ ಮಾತ್ರ ಹಣವನ್ನು ವ್ಯಯ ಮಾಡುವುದನ್ನು ಕಲಿತುಕೊಳ್ಳಿ. ಬಡವನ ಮನೆ ಮುಂದೆ ಬರೆದಿರುತ್ತಾರೆ ಸ್ವಾಗತ ಎಂದು, ಶ್ರೀಮಂತರ ಮನೆ ಮುಂದೆ ಬರೆದಿರುತ್ತಾರೆ ನಾಯಿ ಇದೆ ಎಚ್ಚರಿಕೆ ಎಂದು. ನಾವು ಹಣದಿಂದ ಬಡವನಾಗದೇ ಇದ್ದರೂ ಕೂಡ ಚಿಂತೆ ಇಲ್ಲ. ಆದರೆ ಮನಸ್ಸಿನಿಂದ ಶ್ರೀಮಂತನಾಗಿ ಇರಬೇಕಾದಂಥದ್ದು ತುಂಬಾ ಅವಶ್ಯಕವಾಗಿ ಇದೆ ನೋಡಿ. ಜೊತೆಯಾಗಿ ಬದುಕುವವರ ನಡುವೆ ಪ್ರೀತಿ ಇರುವುದಿಲ್ಲ. ಪ್ರೀತಿ ಇದ್ದವರಿಗೆ ಜೊತೆಯಾಗಿ ಬದುಕುವ ಅದೃಷ್ಟ ಇರುವುದೇ ಇಲ್ಲ.
ಇದೇ ನಿಜವಾದ ಪ್ರೀತಿಯಾಗಿರುತ್ತದೆ. ಆದರೆ ಪ್ರಸ್ತುತವಾಗಿರುವಂತಹ ದಿನಮಾನಗಳಲ್ಲಿ ನಿಜವಾದಂತಹ ಪ್ರೀತಿ ಸಿಗುವುದು ತುಂಬಾ ಕಷ್ಟ. ಆದರೂ ಕೂಡ ನಿಮಗೆ ನಿಜವಾದ ಪ್ರೀತಿ ಸಿಕ್ಕರೆ ನೀವೇ ಅದೃಷ್ಟವಂತರು. ಕೈ ಮತ್ತು ಮನಸ್ಸು ಶುದ್ಧವಾಗಿ ಇರಲಿ, ಏಕೆಂದರೆ ಒಬ್ಬರಿಗೆ ಮಸಿ ಬಳಿಯಲು ಹೊರಟಾಗ ಮೊದಲು ನಮ್ಮ ಕೈ ಮಸಿಯಾಗುತ್ತದೆ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮನುಷ್ಯ ಮರೆಯಲೇಬಾರದು. ಒಬ್ಬರಿಗೆ ಕಳಂಕ ತರಲು ಹೊರಟಾಗ ಮೊದಲು ನಮ್ಮ ಮನಸ್ಸೇ ಹೊಲಸಾಗುತ್ತದೆ ಎನ್ನುವುದನ್ನು ಮರೆಯಲೇಬಾರದು. ಯಾರೇ ಆಗಲಿ ಮರ್ಯಾದೆ ಹೋಯಿತು ಅಂತ ಚಿಂತಿಸುತ್ತಾ ಸಾವಿನ ದಾರಿ ಹಿಡಿಯುವುದು ಸೂಕ್ತವಲ್ಲ. ಒಮ್ಮೆ ಕಣ್ಣು ಬಿಟ್ಟು ಸರಿಯಾಗಿ ನೋಡಿ, ನಿಮ್ಮ ಸುತ್ತಮುತ್ತ ಮೋರು ಬಿಟ್ಟವರೇ ಕಾಣಿಸುತ್ತಾರೆ. ನಿಮ್ಮ ದಾರಿಯಲ್ಲಿ ನೀವು ಮುಂದುವರಿಯುವುದನ್ನು ಕಲಿತುಕೊಳ್ಳಿ. ಕೆಲವರು ನಮಗೆ ನೋವಾದಾಗ ನಮ್ಮ ನೋವನ್ನು ದೇವರ ಬಳಿ ಹೇಳಿಕೊಳ್ಳುತ್ತಾರೆ. ಯಾಕೆ ಗೊತ್ತಾ? ಮನುಷ್ಯರ ಬಳಿ ಹೇಳಿದರೆ ಅವರು ಬೇರೆಯವರ ಬಳಿ ಆಡಿಕೊಂಡು ನಗುತ್ತಾರೆ. ಆದರೆ ದೇವರು ಯಾರಲ್ಲೂ ಕೂಡ ಹೇಳುವುದಕ್ಕೆ ಹೋಗುವುದೇ ಇಲ್ಲ. ಜೀವನದಲ್ಲಿ ಏನೇ ಕಷ್ಟಗಳು ತೊಂದರೆಗಳು ಬಂದರೂ ಕೂಡ ದೇವರ ಬಳಿಯಲ್ಲಿ ಹೇಳಿ. ಮುಖ ನೋಡಿ ಬರುವಂತಹ ಪ್ರೀತಿ ಸುಖವನ್ನ ಕೊಡುವುದಿಲ್ಲ. ಹಣ ನೋಡಿ ಬರುವ ಪ್ರೀತಿ ಗುಣವನ್ನ ಕೊಡಲ್ಲ. ಮನಸ್ಸು ನೋಡಿ ಬರುವಂತಹ ಪ್ರೀತಿ ಮನಸ್ಸಿನಿಂದ ಯಾವತ್ತಿಗೂ ಕೂಡ ದೂರ ಹೋಗುವುದೇ ಇಲ್ಲ. ಮನಸ್ಸನ್ನು ನೋಡಿ ಪ್ರೀತಿಯನ್ನ ಮಾಡುವುದನ್ನು ಕಲಿತುಕೊಳ್ಳಬೇಕು. ಮುಖವಾಗಲಿ ಲಕ್ಷಣವಾಗಲಿ ಯಾವುದು ಕೂಡ ಸಾಧ್ಯವೇ ಇಲ್ಲ ಕೊನೆವರೆಗೂ ಇರುವುದಕ್ಕೆ. ಹಣವೇ ಆಗಿರಬಹುದು, ಕೊನೆವರೆಗೂ ಇರುವುದಕ್ಕೆ ಮನುಷ್ಯನ ಬಳಿಯಲ್ಲಿ ಸಾಧ್ಯವೇ ಇಲ್ಲ. ಬುದ್ಧಿ ಇದ್ದವನು ಯುದ್ಧವನ್ನು ಗೆಲ್ಲುತ್ತಾನೆ, ಗುಣ ಇದ್ದವನು ಮನಸ್ಸನ್ನು ಗೆಲ್ಲುತ್ತಾನೆ, ಆದರೆ ತಾಳ್ಮೆಯಿದ್ದವನು ಜಗತ್ತನ್ನೇ ಗೆಲ್ಲುತ್ತಾನೆ. ಯಾವಾಗಲೂ ಕೂಡ ಜೀವನದಲ್ಲಿ ತಾಳ್ಮೆಯನ್ನು ತಂದುಕೊಳ್ಳಬೇಕಾಗಿರುವುದು ತುಂಬಾ ಮುಖ್ಯವಾದದ್ದು. ಜವಾಬ್ದಾರಿ ಇಲ್ಲದವನು ಮುಂಜಾನೆ ಏಳುವುದಕ್ಕೆ 100 ಬಾರಿ ಯೋಚನೆಗಳನ್ನು ಮಾಡುತ್ತಾನೆ. ಜವಾಬ್ದಾರಿ ಇದ್ದವನು ನಿದ್ರೆಯಲ್ಲಿಯೂ ಕೂಡ ಎದ್ದು ನಿಂತಿರುತ್ತಾನೆ. ಜೀವನದಲ್ಲಿ ನಾವು ಯಾವಾಗಲೂ ಕೂಡ ನಾವು ಮಾಡುತ್ತಿರುವಂತಹ ಕೆಲಸದ ಮೇಲೆ ನಮಗೆ ಕಾಳಜಿ ಎನ್ನುವುದು ಇರಬೇಕು, ಹಾಗೂ ನಮ್ಮ ಕೆಲಸದ ಮೇಲೆ ಆತ್ಮವಿಶ್ವಾಸ ಎನ್ನುವುದು ಇರಬೇಕು. ಅಂದಾಗ ಮಾತ್ರ ನಾವು ಜೀವನದಲ್ಲಿ ನಾವು ಅಂದುಕೊಂಡಂತಹ ರೀತಿಯಲ್ಲಿ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯವಾದೀತು. ಕೋಪ ಮಾಡಿಕೊಳ್ಳುವವರನ್ನು ಯಾವತ್ತಿಗೂ ಕೂಡ ಅವಮಾನಿಸಬೇಡಿ, ದೂರ ತಳ್ಳಲೇಬೇಡಿ. ಕೋಪದ ಹಿಂದೆ ಕಲ್ಪನೆಗೂ ಕೂಡ ಮೀರಿರುವಂತಹ ಪ್ರೀತಿ ಇರುತ್ತದೆ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯಲೇಬೇಡಿ. ಹಕ್ಕಿ ಇಲ್ಲದೆ ಇರುವಂತಹ ಗೂಡು, ಪ್ರೀತಿ ಇಲ್ಲದೆ ಇರುವಂತಹ ಹೃದಯ, ಆಸೆ ಇಲ್ಲದೆ ಇರುವಂತಹ ಜೀವನ, ಕನಸೆ ಇಲ್ಲದೆ ಇರುವಂತಹ ಕಣ್ಣುಗಳು, ಸ್ನೇಹಿತರೆ ಇಲ್ಲದೆ ಇರುವಂತಹ ಈ ಒಂದು ಜಗತ್ತು, ಉಸಿರು ಇಲ್ಲದೆ ಇರುವಂತಹ ಜೀವ ಇದ್ದಂತೆ. ಹಾಗಾಗಿ ಜೀವನದಲ್ಲಿ ಎಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸುತ್ತವೆ ಎನ್ನುವುದನ್ನು ಮರೆಯಬೇಡಿ. ಕಾಲಿನ ಮೇಲೆ ಕಾಲು ಹಾಕಿ ಕೂರುವುದಲ್ಲ ದೊಡ್ಡಸ್ತಿಕೆ. ತನ್ನ ಕಾಲ ಮೇಲೆ ನಿಂತು ಬೇರೆಯವರ ಕೈ ಹಿಡಿದು ಅವರಿಗೂ ಕೂಡ ನಿಲ್ಲಲು ಕಲಿಸುವುದು ನಿಜವಾದ ದೊಡ್ಡಸ್ತಿಕೆ. ತಾಳ್ಮೆ ಇದ್ದರೆ ಸಮಯವೂ ಕೂಡ ಸಹಾಯವನ್ನು ಮಾಡುತ್ತದೆ. ತಾಳ್ಮೆ ಇಲ್ಲದೆ ಇದ್ದರೆ ಸಮಯವೂ ಕೂಡ ಸಂಕಷ್ಟಗಳನ್ನು ಸೃಷ್ಟಿ ಮಾಡುತ್ತದೆ. ಜೀವನದಲ್ಲಿ ತಾಳ್ಮೆಯಿಂದ ಇರುವುದನ್ನು ಕಲಿತುಕೊಳ್ಳಬೇಕಾಗಿರುವುದು ತುಂಬಾ ಮಹತ್ವವಾದದ್ದು. ನೀರು ತಾನು ಹರಿಯುವಾಗ ಎದುರಿಗೆ ಬರುವಂತಹ ಕಸ ಕಡ್ಡಿ ಕಲ್ಲು ಮುಳ್ಳುಗಳನ್ನು ಹೊತ್ತಿಕೊಂಡೇ ಹರಿದು ತನ್ನ ಗುರಿಯನ್ನು ತಲುಪುತ್ತದೆ. ನಾವು ಎಷ್ಟೇ ಜೀವನದಲ್ಲಿ ಎದುರಾಗುವಂತಹ ಅವಮಾನ, ತಿರಸ್ಕಾರ, ಕೊಂಕು ನುಡಿಗಳನ್ನು ಎದುರಿಸುತ್ತಾ ಸಾಧನೆಯ ಶಿಖರವನ್ನು ಮೆಟ್ಟಬೇಕು. ಕಾಲ ಕೆಳಗೆ ಇರುವ ಧೂಳನ್ನು ಕೇವಲವಾಗಿ ನೋಡಬೇಡಿ. ಕಣ್ಣಲ್ಲಿ ಬಿದ್ದಾಗಲೇ ಗೊತ್ತಾಗುವುದು ಧೂಳಿನ ಬೆಲೆ ಏನು ಎನ್ನುವುದು. ಹಾಗೆಯೇ ಯಾರನ್ನೂ ಕೂಡ ಕೇವಲವಾಗಿ ಕೀಳಾಗಿ ನೋಡುವುದಕ್ಕೆ ಹೋಗಲೇಬೇಡಿ. ಎಲ್ಲರಿಗೂ ಒಂದು ಗೌರವ ಎನ್ನುವುದು, ಬೆಲೆ ಎನ್ನುವುದು ಇದ್ದೇ ಇರುತ್ತದೆ. ಅದು ಗೊತ್ತಾಗುವುದು ಸಮಯ ಬಂದಾಗಲೇ. ಜೀವನದಲ್ಲಿ ಯಾವಾಗಲೂ ಕೂಡ ಖುಷಿಯಾಗಿ ಇರುವುದನ್ನು ಕಲಿತುಕೊಳ್ಳಿ. ಮನಸ್ಸು ಕೊಟ್ಟವರು ಕನಸಿನಲ್ಲಿಯೂ ಕೂಡ ಒಂದಾಗುತ್ತಾರೆ. ಹೃದಯ ಗೆದ್ದವರು ನೋವಿನಲ್ಲಿಯೂ ಕೂಡ ನೆನಪಾಗುತ್ತಾರೆ. ಮನಸ್ಸು ಹೃದಯ ಎರಡನ್ನೂ ಕೂಡ ಗೆದ್ದವರು ಎಂದೂ ಕೂಡ ಮರೆಯಲು ಆಗದೇ ಇರುವಂತಹ ವ್ಯಕ್ತಿ ಆಗಿರುತ್ತಾರೆ. ತಂದೆ, ತಾತ, ಮುತ್ತಾತ ಸಂಪಾದಿಸಿದಂತಹ ಆಸ್ತಿಗಳ ಮೇಲೆ ಮೀಸೆ ತಿರುಗಿಸುವುದು ಅಲ್ಲ. ನೀನು ಕಷ್ಟಪಟ್ಟು ಸಂಪಾದಿಸಿದ ಹಣದಿಂದ ಮಜಾ ಮಾಡು. ಆಗ ನಿನ್ನ ಜೀವನ ಎನ್ನುವುದು ಸಾರ್ಥಕವಾಗುವುದು. ಜೀವನವೇ ಹಾಗೆ, ಕೆಲವೊಮ್ಮೆ ಎಲ್ಲವನ್ನ ನಮ್ಮ ಎದುರಿಗೆ ತಂದು ಒಡ್ಡುತ್ತದೆ.
ಜೀವನದಲ್ಲಿ ಎಲ್ಲದರ ಬೆಲೆ ಎನ್ನುವುದು ನಮಗೆ ಗೊತ್ತಾಗುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ ಆ ಒಂದು ಸಂದರ್ಭದಲ್ಲಿ. ಹಾಗಾಗಿ ಜೀವನದಲ್ಲಿ ಎಲ್ಲದರ ಬೆಲೆ ಎನ್ನುವುದು ಗೊತ್ತಾಗಬೇಕು. ಗೊತ್ತಾದಾಗಲೇ ಅದನ್ನು ಯಾವ ರೀತಿಯಾಗಿ ಬಳಸಬೇಕು ಎನ್ನುವಂತಹ ಪ್ರಜ್ಞೆ ನಮ್ಮಲ್ಲಿ ಮೂಡುವುದಕ್ಕೆ ಸಾಧ್ಯವಾದೀತು. ಇದ್ದವರು ಇಲ್ಲದೆ ಇದ್ದವರು ಎಂದು ಗುದ್ದಾಡಬೇಡಿ. ಎದ್ದು ಹೋಗುವವರೇ ಎಲ್ಲರೂ ಒಂದು ದಿನ. ಇದ್ದರೇನು ಚಿನ್ನ ತಿನ್ನಲು ಆಗುವುದೇ ಇಲ್ಲ, ಇಲ್ಲದಿದ್ದರೆ ಏನು ಮಣ್ಣು ತಿನ್ನುವುದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರನ್ನ ಸಮಾನವಾಗಿ ಕಾಣಿರಿ. ಇದು ವಿಶಾಲವಾಗಿರುವಂತಹ ಲೋಕ. ಇಬ್ಬರೂ ಕೂಡ ತಿನ್ನುವುದು ಅನ್ನವನ್ನೇ, ಕೊನೆಗೆ ಇಬ್ಬರೂ ಕೂಡ ಸೇರುವುದು ಮಣ್ಣನ್ನೇ ಎನ್ನುವುದನ್ನು ಮರೆಯಬಾರದು. ಪ್ರೀತಿ ಅಂದರೆ ವಯಸ್ಸಲ್ಲ, ಪ್ರೀತಿ ಅಂದರೆ ಸೌಂದರ್ಯವಲ್ಲ, ಪ್ರೀತಿ ಅಂದರೆ ಶ್ರೀಮಂತಿಕೆ ಅಲ್ಲ, ಪ್ರೀತಿ ಅಂದರೆ ಬಡತನವಲ್ಲ, ಪ್ರೀತಿ ಅಂದರೆ ಗೌರವ, ಕಾಳಜಿ, ಬೆಂಬಲ ಮತ್ತು ಅರ್ಥ ಮಾಡಿಕೊಳ್ಳುವಂತಹ ಮನೋಭಾವನೆ. ಹಾಗಾಗಿ ಜೀವನದಲ್ಲಿ ಅರ್ಥ ಮಾಡಿಕೊಳ್ಳುವಂತಹ ಸಂಬಂಧಗಳು ಸಿಕ್ಕರೆ ಎಂದಿಗೂ ಕೂಡ ಅಂಥವರ ನಂಬಿಕೆಯನ್ನು ಹಾಳು ಮಾಡುವಂತಹ ಕೆಲಸವನ್ನು ನೀವು ಮಾಡಲೇಬಾರದು. ಜೀವನದಲ್ಲಿ ಎಲ್ಲವನ್ನ ಬಿಟ್ಟು ಬದುಕಬಹುದು, ಆದರೆ ನಾವು ಮನಸಾರೆ ಇಷ್ಟಪಟ್ಟವರನ್ನು ಬಿಟ್ಟು ಬದುಕುವುದಕ್ಕೆ ಆಗುವುದೇ ಇಲ್ಲ. ಇರುವುದು ಒಂದೇ ಜೀವನ. ಜೀವನದಲ್ಲಿ ನಗು ನಗುತ್ತಾ ಬದುಕುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕಾಗಿರುವಂಥದ್ದು ತುಂಬಾ ಅವಶ್ಯಕವಾಗಿ ಇದೆ. ಬಟ್ಟೆಯನ್ನು ಅಳತೆ ಮಾಡು, ಆದರೆ ಬಟ್ಟೆಯನ್ನು ನೋಡಿ ಮನಸ್ಸನ್ನು ಅಳೆಯಬೇಡ. ಮನುಷ್ಯನಿಗೆ ಹಣವಿಲ್ಲದೆ ಇದ್ದರೂ ಕೂಡ ಅವನದ್ದೇ ಆದಂತಹ ಸ್ವಾಭಿಮಾನ ಗುಣ ಇದ್ದೇ ಇರುತ್ತದೆ. ಸಂಪತ್ತಿನ ಬೆಲೆಯೇ ಬೇರೆ, ಸಂಸ್ಕಾರದ ಬೆಲೆಯೇ ಬೇರೆ. ಎಲ್ಲರ ಮನೆಯಲ್ಲಿಯೂ ಕೂಡ ಹಿರಿಯರ ಬಳಿ ನಿರ್ಧಾರ ಇದ್ದೇ ಇರುತ್ತದೆ. ಯಾವ ಮನೆಯೂ ಕೂಡ ಒಡೆಯುವುದಿಲ್ಲ, ಆದರೆ ಯಾವ ಮನೆಯಲ್ಲಿ ಎಲ್ಲರೂ ಹಿರಿಯರಾಗುವುದಕ್ಕೆ ಪ್ರಾರಂಭಿಸಿದಾಗ ಆ ಮನೆ ಒಡೆಯಲು ಹೆಚ್ಚು ಸಮಯವೇ ಬೇಕಾಗಿಲ್ಲ. ಹಾಗಾಗಿ ಜೀವನದಲ್ಲಿ ಹಿರಿಯರಿಗೆ ತುಂಬಾ ಗೌರವವನ್ನು ಕೊಡಬೇಕು. ಹೊಟ್ಟೆಯಲ್ಲಿ ಹೋದಂತಹ ವಿಷ ಒಬ್ಬರನ್ನು ಮಾತ್ರ ಸಾಹಿಸುತ್ತದೆ, ಆದರೆ ಕಿವಿಯಲ್ಲಿ ಹೋದಂತಹ ವಿಷ ಬಹಳಷ್ಟು ಸಂಬಂಧಗಳನ್ನು ಹಾಳು ಮಾಡುತ್ತದೆ. ಅದಕ್ಕೆ ಯೋಚನೆಯನ್ನು ಮಾಡಿ ಮಾತನಾಡುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. 10 ಜನರಿಗೆ ಒಳ್ಳೆಯವನಾಗಬೇಡ, ನಿನ್ನ ಆತ್ಮಸಾಕ್ಷಿಗೆ ಒಳ್ಳೆಯವನಾಗು. ಗೆದ್ದಾಗ ಹೊಗಳೋರು, ಬಿದ್ದಾಗ ತೆಗಳೋರು. ನೀನು ಅಂಥವರ ಮಧ್ಯೆ ನೀನು ನೀನಾಗಿ ಇನ್ನೊಬ್ಬರಿಗಾಗಿ ಬದುಕದಿರು. ಜೀವನದಲ್ಲಿ ನಿನ್ನತನವನ್ನು ಅಡವಿಟ್ಟು ಎಂದಿಗೂ ಕೂಡ ಬೇರೆಯವರನ್ನು ಮೆಚ್ಚಿಸುವಂತಹ ಕೆಲಸಕ್ಕೆ ಮುಂದಾಗಬೇಡ. ಕೇಳದೆಯೇ ಹೇಳಬೇಕು, ಕರೆಯದೆಯೇ ಹೋಗಬೇಡ. ಕಷ್ಟ ಬಂದರೆ ಗಾಬರಿಬೇಡ. ಗುಳ್ಳೆ ನರಿಗಳ ಸಂಘ ಬೇಡವೇ ಬೇಡ. ಬೆಲೆಯಿಲ್ಲದ ಕಡೆ ಕಾಲನ್ನು ಇಡುವುದಕ್ಕೆ ಹೋಗಬೇಡ. ಉಸರವಳ್ಳಿ ಬುದ್ಧಿವಂತರ ಸಂಬಂಧವನ್ನು ಎಂದಿಗೂ ಕೂಡ ಮಾಡುವುದಕ್ಕೆ ಹೋಗಲೇಬೇಡ. ಬಾಡಿಗೆ ಮನೆಗೆ ಎಷ್ಟೇ ಸಿಂಗಾರವನ್ನು ಮಾಡಿದರೂ ಕೂಡ ಅದು ನಮ್ಮದಾಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ ಕೆಲವೊಬ್ಬರ ಜೀವನದಲ್ಲಿ ನಾವು ಎಷ್ಟು ಪ್ರೀತಿ ಕಾಳಜಿ ತೋರಿಸಿದರೂ ಕೂಡ ಅವರು ನಮ್ಮವರಾಗುವುದಕ್ಕೆ ಸಾಧ್ಯವೇ ಇಲ್ಲ. ಅಂಥವರಿಂದ ದೂರ ಇರುವುದೇ ಒಳ್ಳೆಯದು. ಕಷ್ಟದಲ್ಲಿ ತಾಳ್ಮೆ, ನಷ್ಟದಲ್ಲಿ ಸಹನೆ, ತೊಂದರೆಯಲ್ಲಿ ಪ್ರೀತಿ, ದುಃಖದಲ್ಲಿ ಸಮಾಧಾನ ಇದ್ದವರಿಗೆ ಅಂಥವರ ಬಾಳಿನಲ್ಲಿ ಎಂದಿಗೂ ಕೂಡ ಜೀವನದಲ್ಲಿ ಒಳ್ಳೆಯ ಘಳಿಗೆಗಳೇ ಬರುತ್ತದೆ ಎನ್ನುವುದನ್ನು ಮರೆಯಬೇಡಿ. ನಮ್ಮವರು ಯಾರೂ ಗೌರವಿಸುವುದಿಲ್ಲ ಎಂದು ನೋವು ಪಡುವುದಕ್ಕೆ ಹೋಗಬೇಡ. ಬಟ್ಟೆಗಳ ಅಂಗಡಿಗಳಲ್ಲಿ ಒಬ್ಬರಿಗೆ ಇಷ್ಟವಾದರೆ ಬಿಟ್ಟು ಹೋದ ಬಟ್ಟೆಗಳು ಮತ್ತೊಬ್ಬರಿಗೆ ಬಹಳನೇ ಇಷ್ಟವಾಗುತ್ತದೆ. ಜೀವನವೂ ಕೂಡ ಹಾಗೆ. ಇಲ್ಲಿ ಎಲ್ಲರಿಗೂ ಕೂಡ ಇಷ್ಟ ಆಗಬೇಕು ಎಂದು ಏನೂ ಕೂಡ ಇಲ್ಲ. 3 ಹೊತ್ತು ಊಟ ಇಲ್ಲದೆ ಇದ್ದರೂ ಕೂಡ ಜೀವನ ನಡೆಸುತ್ತದೆ. ಕೋಟಿ ಹಣ ಇಲ್ಲದೆ ಇದ್ದರೂ ಕೂಡ ಜೀವನ ನಡೆಯುತ್ತದೆ. ಇರುವುದಕ್ಕೆ ಭವ್ಯ ಬಂಗಲೆ ಇಲ್ಲದೆ ಇದ್ದರೂ ಕೂಡ ಜೀವನ ನಡೆಯುತ್ತದೆ. ಆದರೆ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇದ್ದರೆ ನಡೆಯುವುದೇ ಇಲ್ಲ. ಜೀವನದಲ್ಲಿ ನೆಮ್ಮದಿ ಎನ್ನುವುದು ತುಂಬಾ ಮಹತ್ವವಾದದ್ದು. ಇದು ಎಲ್ಲರಿಗೂ ಕೂಡ ಬೇಕಾಗಿರುವಂತಹ ಅಂಶ ಆಗಿದೆ. 4 ಜನ ನಿನ್ನನ್ನು ನೋಡುತ್ತಾರೆ ಎಂದು ದುಃಖ ಪಡಬೇಡ. ನಿನ್ನನ್ನು ತಿರಸ್ಕರಿಸಿ ಬಿಟ್ಟು ಹೋದ 4 ಜನ ತಿರುಗಿ ನೋಡುವಂತೆ ಬದುಕು. ಆಗ ಮಾತ್ರ ನಿನ್ನ ಜೀವನಕ್ಕೆ, ನಿನ್ನ ಬದುಕಿಗೆ ಒಂದು ರೂಪರೇಷೆಗಳು ಸಿಗುವುದಕ್ಕೆ ಸಾಧ್ಯವಾಗುವುದು. ಮನೆ ಸಣ್ಣದಾಗಿ ಇದ್ದರೂ ಕೂಡ ಮನಸ್ಸು ದೊಡ್ಡದಾಗಿರಲಿ.
ಹೃದಯ ಮುಷ್ಟಿಯಷ್ಟು ಇದ್ದರೂ ಕೂಡ ಪ್ರೀತಿ ಸ್ನೇಹ ಬೆಟ್ಟದಷ್ಟು ಇರಲಿ. ಹಣದಲ್ಲಿ ಬಡತನ ಇದ್ದರೂ ಕೂಡ ಗುಣದಲ್ಲಿ ಶ್ರೀಮಂತಿಕೆ ಇರಲಿ. ಆಗ ಮಾತ್ರ ನಿನ್ನ ಜೀವನ ಎನ್ನುವುದು ಉಜ್ವಲವಾಗಿ ಇರುವುದಕ್ಕೆ, ಉಜ್ವಲವಾಗಿ ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ಬದುಕು ಬದಲಾಗಬೇಕಾದರೆ ಬದುಕುವ ದಾರಿ ಬದಲಾಗಬೇಕು. ಎಲ್ಲ ಇದ್ದಾಗ ನಮ್ಮವರು ಅಂತಾರೆ, ಏನು ಇಲ್ಲದೆ ಇದ್ದಾಗ ಯಾರು ನೀ ಗೊತ್ತೇ ಇಲ್ಲ ಎಂದು ಹೇಳುತ್ತಾರೆ. ಜೀವನದಲ್ಲಿ ತುಂಬಾ ವ್ಯತ್ಯಾಸವಿದೆ. ತುಂಬ ನಗುತ್ತಾ ಇದ್ದರೆ ಬದುಕು ಅಳುವುದನ್ನು ಕಲಿಸುತ್ತದೆ. ಎಲ್ಲರೊಂದಿಗೆ ಇರಲು ಬಯಸುತ್ತೇವೆ, ಜೀವನ ಒಂಟಿಯಾಗಿ ಇರುವುದನ್ನು ಕಲಿಸುತ್ತದೆ. ತುಂಬ ಮಾತನಾಡುತ್ತಾ ಇದ್ದರೆ ಪ್ರಪಂಚ ಮೌನವಾಗಿ ಇರುವುದನ್ನು ಕಲಿಸುತ್ತದೆ. ಯಾರನ್ನೂ ಕೂಡ ನೀವು ತುಂಬ ಚೆನ್ನಾಗಿ ಅಥವಾ ಯಾರನ್ನೂ ಕೂಡ ನೀವು ಅವರು ಅಪ್ರಯೋಜಕರು ಎಂದು ಎಂದಿಗೂ ಕೂಡ ನೋಡುವುದಕ್ಕೆ ಹೋಗಬೇಡಿ. ಇವತ್ತಿನ ಅಪ್ರಯೋಜಕರೇ ನಾಳೆ ಗಾಳಿಪಟವಾಗಿ ಮೇಲೆ ಹಾರುತ್ತಾರೆ. ಅದನ್ನು ತಲೆಯಲ್ಲಿ ಇಟ್ಟುಕೊಂಡು ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಬೇಕು. ಭೂಮಿ ಎನ್ನುವಂತಹ 2 ಅಕ್ಷರಗಳಲ್ಲಿ ಹುಟ್ಟಿ, ಜೀವ ಎನ್ನುವಂತಹ 2 ಅಕ್ಷರಗಳನ್ನು ಪಡೆದು, ವಿದ್ಯೆ ಎನ್ನುವಂತಹ 2 ಅಕ್ಷರಗಳನ್ನು ಕಲಿತು, ನಾವು ಎನ್ನುವಂತಹ 2 ಅಕ್ಷರಗಳನ್ನು ಬರುವ ತನಕ ಸ್ನೇಹ ಎನ್ನುವಂತಹ 2 ಅಕ್ಷರಗಳನ್ನು ಮರೆಯಲೇಬೇಡಿ. ಜೀವನದಲ್ಲಿ ಸ್ನೇಹದಿಂದ ಬದುಕನ್ನು ಕಟ್ಟಿಕೊಳ್ಳುವುದನ್ನು ಮನುಷ್ಯನಾದವನು ಬಂಗಾರವನ್ನು ಎಷ್ಟು ಚೂರು ಚೂರು ಮಾಡಿದರೂ ಕೂಡ ಅದಕ್ಕೆ ಇರುವಂತಹ ಬೆಲೆ ಕಡಿಮೆ ಆಗುವುದೇ ಇಲ್ಲ. ಹಾಗೆಯೇ ಒಳ್ಳೆಯತನದಿಂದ ಸಂಪಾದಿಸಿದಂತಹ ಗೌರವ ಯಾವತ್ತಿಗೂ ಕೂಡ ಕಡಿಮೆ ಆಗುವುದೇ ಇಲ್ಲ. ಜೀವನದಲ್ಲಿ ಒಳ್ಳೆಯತನವನ್ನು ಬೆಳೆಸಿಕೊಳ್ಳುವುದನ್ನು ಮನುಷ್ಯನಾದವನು ನೋಡಲೇಬೇಕು. ಸುಖ ಯಾವಾಗಲೂ ಕೂಡ ಸಾಸಿವೆಯಷ್ಟೇ ಸಿಗುವುದು, ಕಷ್ಟ ಮಾತ್ರ ಸಾಗರದಷ್ಟು. ಜೀವನವೇ ಹಾಗೆ, ಕತ್ತಲು ದೊಡ್ಡದು, ಅದನ್ನು ಓಡಿಸುವ ದೀಪ ಚಿಕ್ಕದು ಅಲ್ಲವೇ? ನಿನ್ನ ನೋಯಿಸಿದವರ ಮುಂದೆ ಕಲ್ಲಾಗಿ ಬದುಕು, ನಿನ್ನ ಪ್ರೀತಿಸಿದವರ ಮುಂದೆ ಹೂವಾಗಿ ಬದುಕು, ಆದರೆ ನಿನ್ನ ಕೈಯಲ್ಲಿ ಏನಾಗುತ್ತದೆ ಎಂದವರ ಮುಂದೆ ಸಾಧಿಸಿ ಬದುಕು. ಜೀವನದಲ್ಲಿ ಸಾಧನೆ ಎನ್ನುವುದನ್ನು ಮಾಡುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಲೇಬೇಕು. ಹಣವು ಒಂದು ಸಣ್ಣ ನಾಣ್ಯ, ಆರೋಗ್ಯ ಒಂದು ದೊಡ್ಡ ನಾಣ್ಯ, ಪ್ರೀತಿ ಒಂದು ಅದೃಷ್ಟದ ನಾಣ್ಯ, ಸಂಬಂಧವು ಸಿಹಿ ನಾಣ್ಯ, ಆದರೆ ಸ್ನೇಹವು ಚಿನ್ನದ ನಾಣ್ಯ. ಸ್ನೇಹವನ್ನು ಉಳಿಸಿಕೊಳ್ಳುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಹಣವನ್ನು ಕೊಟ್ಟು ನೋಡುವ ಸಂಬಂಧಗಳು ನಿನ್ನ ಮೇಲೆ ಹೂವನ್ನು ಎರಚುತ್ತದೆ. ಅದೇ ಕೊಟ್ಟ ಹಣವನ್ನು ನೀನು ಕೇಳಿ ನೋಡು, ಅದೇ ಸಂಬಂಧಗಳು ನಿನ್ನ ಮೇಲೆ ಮಣ್ಣನ್ನು ಎರಚುತ್ತವೆ. ಜೀವನದಲ್ಲಿ ಎಲ್ಲ ಸಂಬಂಧಗಳು ಮುಖವಾಡವನ್ನು ಕಳಚಿ ಬೀಳುವಂತಹ ಸಮಯವೂ ಕೂಡ ಬಂದೇ ಬರುತ್ತದೆ. ಮನುಷ್ಯ ಚಪ್ಪಲಿಯನ್ನು ನಾನು ಮೆಟ್ಟುತ್ತೇನೆ ಎಂದು ಭಾವಿಸಿದರೆ ಚಪ್ಪಲಿ ನಾನು ಇವನನ್ನೇ ಹೊತ್ತಿದ್ದೇನೆ ಎಂದು ಬೀಗುತ್ತದೆ. ಜೀವನವು ಹೀಗೆ, ನಾನೇ ಮೇಲು ಅನ್ನುವವರ ಪಾಡು ಇದೇ ಆಗಿರುತ್ತದೆ ಎನ್ನುವುದನ್ನು ಮರೆಯಬೇಡಿ. ತಡವಾಗಿ ಸಿಕ್ಕ ಯಶಸ್ಸು ವ್ಯಕ್ತಿತ್ವ ರೂಪಿಸುತ್ತದೆ. ತಕ್ಷಣವೇ ಸಿಕ್ಕಂತಹ ಯಶಸ್ಸು ಅಹಂಕಾರವನ್ನು ಸೃಷ್ಟಿ ಮಾಡುತ್ತದೆ. ತಡವಾಗಿ ಗೆದ್ದವನು ಮೊದಲನೇ ಸಲಕ್ಕೆ ಗೆದ್ದವನಿಗಿಂತ ಚೆನ್ನಾಗಿ ಪಾಠವನ್ನು ಹೇಳಬಲ್ಲನು ಎನ್ನುವುದನ್ನು ಜೀವನದಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳುವುದನ್ನು ಮನುಷ್ಯನಾದವನು ಅರಿತುಕೊಂಡಾಗ ಮಾತ್ರ ಬದುಕು ಎನ್ನುವುದು ಹಸನ್ಮುಖವಾಗಿ ನಡೆಯುವುದಕ್ಕೆ ಸಾಧ್ಯವಾಗುವುದು. ಯಾರೇ ಎಷ್ಟೇ ಅವಮಾನವನ್ನು ಮಾಡಿದರೂ ಕೂಡ, ಕೀಳಾಗಿ ನೋಡಿದರೂ ಕೂಡ ನಾವು ನಮ್ಮ ಸ್ವಾಭಿಮಾನವನ್ನು ಬಿಟ್ಟು ಕೊಡಲೇಬಾರದು. ಏಕೆಂದರೆ ಬೇರೆ ವ್ಯಕ್ತಿಗಳ ತರಹ ಸಮಯಕ್ಕೊಂದು ಬಣ್ಣವನ್ನು ಬದಲಾಯಿಸುವಂತಹ ಊಸರವಳ್ಳಿಯ ಬದುಕು ಎನ್ನುವುದು ನಮ್ಮದಾಗಬಾರದು. ನೀವು ಕೆಳಗೆ ಬಿದ್ದು ನೋಡಿ, ನಿಮ್ಮನ್ನು ಎತ್ತುವುದಕ್ಕೆ 100 ಜನ ಯಾರೂ ಕೂಡ ಬರುವುದಿಲ್ಲ. ನೀವು ಸ್ವಲ್ಪ ಹಾರುವುದಕ್ಕೆ ಶುರು ಮಾಡಿ, ನಿಮ್ಮನ್ನು ಕೆಳಗೆ ಬೀಳಿಸುವುದಕ್ಕೆ ಎಲ್ಲರೂ ಕೂಡ ಬರುತ್ತಾರೆ. ಇಂದಿನ ಸಮಾಜವೇ ಹಾಗೆ. ಹಣ ಇದೆಯಲ್ಲ ಎಂದು ಕಾಲಕ್ರಮದಲ್ಲಿ ನಿಧಾನವಾಗಿ ಬಂದು ಸೇರಬೇಕು. ಆಗ ಮಾತ್ರ ಅದಕ್ಕೊಂದು ಬೆಲೆ ಎನ್ನುವುದು ಬರುವುದಕ್ಕೆ ಸಾಧ್ಯವಾಗುವುದು. ನೋಡಲು ಗುಲಾಬಿ ಹೂವು ತುಂಬಾನೇ ಸುಂದರ, ಆದರೆ ಗಿಡದ ಮೈಯೆಲ್ಲ ಬರೀ ಮುಳ್ಳು. ಹಾಗೆಯೇ ಕೆಲವರು ಬಾಯಿಂದ ಮಾತ್ರ ಜೇನಿನ ಸಿಹಿಯಂತೆ ಸುರಿಸಿರುತ್ತಾರೆ, ಮೈ ತುಂಬ ಬರೀ ವಿಷವನ್ನೇ ತುಂಬಿಕೊಂಡಿರುತ್ತಾರೆ ಎನ್ನುವುದನ್ನು ಮರೆಯಬಾರದು. ಒಂದು ತಪ್ಪನ್ನು ಹುಡುಕಿ ದೂರ ಹೋಗುವುದು ದೊಡ್ಡದ್ದಲ್ಲ. 100 ತಪ್ಪುಗಳನ್ನು ಕ್ಷಮಿಸಿ ಜೊತೆಗೆ ಇರುವುದು ನಿಜವಾದ ಪ್ರೀತಿ. ಬಯಸಿ ಬಂದ ಪ್ರೀತಿ ಸದಾ ನಮಗೆ ಖುಷಿಯನ್ನು ಕೊಡುತ್ತದೆ, ಆದರೆ ನಾವು ಬಯಸಿ ಹೋದ ಪ್ರೀತಿ ಸದಾ ನೋವನ್ನು ಕೊಡುತ್ತದೆ. ಅದಕ್ಕೆ ಬಯಸಿ ಬಂದ ಪ್ರೀತಿನ ದೂರ ತಳ್ಳಬೇಡಿ. ಬಯಸಿ ಯಾರನ್ನೂ ಕೂಡ ಪ್ರೀತಿ ಮಾಡುವುದಕ್ಕೆ ಹೋಗಲೇಬೇಡಿ. ಜೀವನದಲ್ಲಿ ನಿಮ್ಮ ತನವನ್ನು ಎಂದಿಗೂ ಕೂಡ ಅಡ ಇಡುವುದಕ್ಕೆ ಹೋಗಲೇಬೇಡಿ. ಯಾವಾಗಲೂ ಕೂಡ ಸತ್ಯ, ಧರ್ಮ, ನಿಷ್ಠೆ, ಪ್ರಾಮಾಣಿಕತೆಯಿಂದ ಜೀವನವನ್ನು
ರೂಪಿಸಿಕೊಳ್ಳುವುದನ್ನು ನೋಡಿ. ಸದಾಕಾಲ ನೀವು ಅಂದುಕೊಂಡಿದ್ದೆಲ್ಲವೂ ಕೂಡ ಈಡೇರಲಿ ಎಂದು ಶ್ರೀಕೃಷ್ಣ ಪರಮಾತ್ಮನಲ್ಲಿ ಬೇಡಿಕೊಳ್ಳುತ್ತಾ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ, ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.